ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನ್ ಪಲ್ಲವಿ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ್ಮೇಲೆ ನಂದೇ ಹವಾ ಅಂತಿದ್ದ ಯಶ್ಗೆ ಬಿಗ್ ಶಾಕ್ ಎದುರಾಗಿದೆ. ಟಾಕ್ಸಿಕ್ ಸಿನಿಮಾದ ಮೇಲೆ ದಿನೇ ದಿನೇ ಒಂದಲ್ಲ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗೋ ಟೈಮ್ನಲ್ಲಿ ಹೀಗಾಗಬಾರ್ದಿತ್ತು ಅಂತಿದ್ದಾರೆ ರಾಖಿ ಬಾಯ್ ಅಭಿಮಾನಿಗಳು. ಸದ್ಯಕ್ಕೆ ಗುಲ್ಲೆತ್ತಿರೋ ಮಾಹಿತಿಯ ಪ್ರಕಾರ ಟಾಕ್ಸಿಕ್ ಎದುರು ಬರೋಕೆ ಪೆದ್ದಿ ಟೀಮ್ ಕಾದು ಕುಳಿತಿದ್ದಂತೆ. ಟಾಕ್ಸಿಕ್ ಪೆದ್ದಿ 2 ನಿಜವಾಗಿಯೂ ಮುಖಾಮುಖಿ ಆಗುತ್ತಾ? ಇಬ್ಬರು ಸ್ಟಾರ್ ನಟರ ಫ್ಯಾನ್ಸ್ ಇದನ್ನ ಹೇಗೆ ಸ್ವೀಕರಿಸುತ್ತಾರೆ? ಅಸಲಿಗೆ ಈ 2 ಸಿನಿಮಾಗಳು ಒಟ್ಟಿಗೆ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಾವ? ನಾವು ಹೇಳ್ತೀವಿ ಕೇಳಿ. ಹೌದು, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ ಸಿನಿಮಾ ಇದೇ ಜೂನ್ 4ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾಗೆ ಗೀತು ಮೋಹನ್ ದಾಸ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಜೊತೆಗೆ 2 ಭಾಷೆಯಲ್ಲೂ ಕೂಡ ಸಿನಿಮಾ ರೆಡಿ ಆಗಿದೆ. ಬೇರೆ ಭಾಷೆಗಳಲ್ಲಿ ಡಬ್ ಕೂಡ ಆಗಿದೆ. ಯಶ್ ಅಭಿಮಾನಿಗಳು ಫುಲ್ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಟ್ ಸೀಟ್ ಮೇಲೆ, ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ನಮ್ಮ ಪ್ಯಾನ್ ಇಂಡಿಯಾ ಸ್ಟಾರ್ಗೆ ಪ್ಯಾನ್ ವರ್ಲ್ಡ್ ನಲ್ಲಿ ಫ್ಯಾನ್ಸ್ ಕೂಡ ಇದ್ದಾರೆ. ಮುಂಬೈ ಆಗಿರ್ಬಹುದು, ಹೈದರಾಬಾದ್, ಯುಪಿ, ಹೀಗೆ ಬೇರೆ ಬೇರೆ ರಾಜ್ಯ ದೇಶಗಳಲ್ಲಿಯೂ ಕೂಡ ರಾಖಿ ಬಾಯಿ ಹಿಂದೆ ಸುತ್ತಾ ಇದ್ದಾರೆ. ಹೀಗಿರುವಾಗಲೇ ಟಾಕ್ಸಿಕ್ಗೆ ಎದುರಾಳಿ ಸಿನಿಮಾನ ನೋವೇ ಅಂತಿದ್ದ ಯಶ್ ಫ್ಯಾನ್ಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಟಾಕ್ಸಿಕ್ ದಿನವೇ ಬರೋದಕ್ಕೆ ರಾಮ್ ಚರಣ್ ಪೆದ್ದಿ ರೆಡಿ ಇದೆಯಂತೆ. ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಈ ಪೆದ್ದಿ ಸಿನಿಮಾದಲ್ಲಿ ನಮ್ ಶಿವಣ್ಣ ಕೂಡ ಇದ್ದಾರೆ ಅನ್ನೋ ಗಾಸಿಪ್ ಕೂಡ ಇದೆ. ತಮಿಳು ತೆಲುಗು ಇಂಡಸ್ಟ್ರಿಯಲ್ಲಿ ಶಿವಣ್ಣನ ಆಕ್ಟಿಂಗ್ ಗೆ ಸಪರೇಟ್ ಫ್ಯಾನ್ ಬೇಸ್ ಕೂಡ ಇದೆ. ಈ ರಾಮ್ ಚರಣ್ ಪೆದ್ದಿ ಸಿನಿಮಾದಲ್ಲಿ ಶಿವಣ್ಣನ ಕ್ಯಾರೆಕ್ಟರ್ ಏನು, ಹಾಗಾದ್ರೆ ಏನಾದ್ರೂ ಸರ್ಪ್ರೈಸ್ ಇದೆಯಾ ಅಂತ ಫ್ಯಾನ್ಸ್ ಕಾದು ಕುಳಿತಿದ್ದಾರೆ. ಆದ್ರೆ ಪೆದ್ದಿ ಸಿನಿಮಾದ ರಿಲೀಸ್ ಡೇಟ್ ಮುಂದೆ ಹೋಗ್ತಿದ್ದಂತೆ ಒಂದು ಪ್ರಶ್ನೆ ಕೂಡ ಇದೆ. ರೀಸೆಂಟ್ ಆಗಿ ಪೆದ್ದಿ ಸಿನಿಮಾದ ತಂಡ ಮುಂದೆ ಹೋಗೋದಿಕ್ಕೆ ಏನ್ ಕಾರಣ ಅನ್ನುವಂತಹ ಮಾಹಿತಿ ಕೂಡ ಹೇಳಿದೆ. ಅಧಿಕೃತವಾಗಿಯೇ ಸಿನಿಮಾ ತಂಡ ಇದನ್ನ ಹೇಳಿದೆ. ನಮ್ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇದೆ, ಅದನ್ನ ಅಷ್ಟೇ ಉತ್ತಮವಾಗಿ ಜನಕ್ಕೆ ಕೊಡುವಂತಹ ಗುರಿ ನಮ್ದಿದೆ. ಹಾಗಾಗಿಯೇ ಇಡೀ ತಂಡಕ್ಕೆ ಇನ್ನಷ್ಟು ಟೈಮ್ ಬೇಕಿದೆ. ಸೊ ನಾವು ಮುಂದೆ ಬರ್ತಾ ಇದ್ದೀವಿ, ಅಂದ್ರೆ ಜೂನ್ ತಿಂಗಳಿನಲ್ಲಿ ಬರ್ತಾ ಇದ್ದೀವಿ ಅಂತ ಪೆದ್ದಿ ಟೀಮ್ ಹೇಳ್ಕೊಂಡಿದೆ. ಈ ಸುದ್ದಿ ಹೊರಗೆ ಬರ್ತಾ ಇದ್ದಂತೆ ಟಾಕ್ಸಿಕ್ ವರ್ಸಸ್ ಪೆದ್ದಿ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಸದ್ಯಕ್ಕಿರೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ 2 ಸಿನಿಮಾ ಒಟ್ಟಿಗೆ ಬರೋ ಚಾನ್ಸ್ ಕಡಿಮೆ ಇದೆ. ಯಾಕಪ್ಪಾ ಅಂತಂದ್ರೆ ಟಾಕ್ಸಿಕ್ ಎದುರಿಗೆ ಪೆದ್ದಿ ಸಿನಿಮಾ ಬರೋದಿಲ್ಲ. ಬಿಫೋರ್ ಅಥವಾ ಆಫ್ಟರ್ ಟಾಕ್ಸಿಕ್ ಬರಬಹುದು. 1 ವಾರ ಹಿಂದೆ ಮುಂದೆ ಬರುವಂತಹ ಚಾನ್ಸ್ ಕೂಡ ಇದೆ. ಹೀಗೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗ್ತಾ ಇದ್ದಂತೆ ಫ್ಯಾನ್ಸ್ ಕೂಡ ಬೇಜಾರಾಗಿದ್ದಾರೆ. ಜೊತೆಗೆ ಸಿನಿಮಾ ವಿಚಾರವಾಗಿ ಸಾಕಷ್ಟು ಡೆವಲಪ್ಮೆಂಟ್ ಕೂಡ ನಡೀತಾ ಇದೆ. ಈ ಹಿಂದೆ ಅಂದ್ರೆ ನಮ್ಮ ಕನ್ನಡದ KGF ಸಿನಿಮಾ ರಿಲೀಸ್ ಆದಾಗ ಶಾರುಖ್ ಖಾನ್ ಅವರ 0 ಸಿನಿಮಾ ಬಂದು ಫ್ಲಾಪ್ ಆಯ್ತು. ಈಗ ಟಾಕ್ಸಿಕ್ ಬಿಡುಗಡೆ ಆಗ್ತಾ ಇದೆ, ಪೆದ್ದಿ ಕೂಡ ಬರ್ಲಿಕ್ಕೆ ರೆಡಿ ಇದೆ. ಬಾಲಿವುಡ್ ಓಕೆ, ಟಾಲಿವುಡ್ ನವರಿಗೂ ಕೂಡ ನಮ್ಮನ್ನ ಕಂಡ್ರೆ ಆಗೋದಿಲ್ವಾ, ಟಾರ್ಗೆಟ್ ಮಾಡ್ತಾ ಇದ್ದಾರಾ ಟಾಲಿವುಡ್ ಅವರು ಅಂತಿದ್ದಾರೆ ಯಶ್ ಅವರ ಅಭಿಮಾನಿಗಳು. ನಿಜವಾಗಿಯೂ ಕೂಡ ಪೆದ್ದಿ ಟಾಕ್ಸಿಕ್ ರಿಲೀಸ್ ಡೇಟ್ ದಿನವೇ ಬಿಡುಗಡೆ ಆಗುತ್ತಾ? ಒಂದೊಮ್ಮೆ ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಫೈಟ್ ಆಗುತ್ತಾ? ಗೆದ್ದು ಬೀಗೋದ್ಯಾರು? ಅದನ್ನ ಕಾದ್ ನೋಡ್ಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.